ಯತ್ರ ನಾರಸ್ತೆ ಪೂಜತೆ ರಮಂತೆ ತತ್ರ ದೇವತಾ. ಸೊ ಇದರ ಅರ್ಥ ಏನು ಅಂತ ಅಂದ್ರೆ, ನಾವ್ ಎಲ್ಲಿ ಮಹಿಳೆಯರನ್ನ ಗೌರವಿಸ್ತೀವೋ ಅಲ್ಲಿ ದೇವರು ವಾಸಿಸ್ತಾನಂತೆ. ಸೊ ಜೈ ಶ್ರೀರಾಮ್ ಜಯ ಹನುಮಾನ್ ಅಂತ ಹೇಳಿ ನನ್ನ ಮಾತನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ತಿಂಗಳು ಆದ್ಮೇಲೆ ನಿಮ್ ಮುಂದೆ ಒಂದು ಹೊಸ ಕತೆ, ಒಂದು ಹೊಸ ಬಿಸ್ನೆಸ್ ನ ತೋರ್ಸಕ್ ಬಂದಿದ್ದೀನಿ. ನಾವು ಪ್ರತಿದಿನ ಹಲವಾರು ಕಟ್ಟಡಗಳ ನೋಡ್ತಾ ಇರ್ತೀವಿ, ಬಟ್ ಆ ಕಟ್ಟಡಗಳ ಹಿಂದೆ ಒಂದು ಪರಿಶ್ರಮ, ಒಂದು ಕನಸು, ಒಂದು ಹೋರಾಟನ ಅಷ್ಟು ಸುಲಭವಾಗಿ ಯಾರು ನೋಡಲ್ಲ ಅಂತ ಅನ್ಸುತ್ತೆ. ನಾನು ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಾನು ಒಂದು ಚಿಕ್ಕ ಕತೆ ಹೇಳ್ತೀನಿ. ಇದೇ ಒಂದು 5 ವರ್ಷ ಹಿಂದೆ ಒಂದು ಚಿಕ್ಕ ಕಂಪನಿಯಲ್ಲಿ, ಅಂದ್ರೆ ಒಂದು ಚಿಕ್ಕ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು 15,000 ರೂಪಾಯಿ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಇವತ್ತು ಅದೇ 15,000 ರೂಪಾಯಿನ ಒಂದು 20-25 ಜನಕ್ಕೆ ಅವರು ಸಂಬಳನ ಕೊಡ್ತಾ ಇದ್ದಾರೆ. ಇವತ್ತು ನಾನು ತೋರಿಸ್ಬೇಕಾಗಿರೋದು ಒಂದು ಬಿಸ್ನೆಸ್ ಯಾವುದು ಅಂತ ಅಂದ್ರೆ, ಒಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್. ಸೊ ಇದ್ರ ಬಗ್ಗೆ ನಾನು ಹೇಳೋದ್ಕಿಂತ ನೋಡೋಣ ಅವ್ರೇನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸೊ ತುಂಬಾ ಒಂದು ಬಡ ಕುಟುಂಬದಿಂದ ಬಂದು ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿ ಇವತ್ತು ಈ ಮಟ್ಟಿಗೆ ಬಂದಿದ್ದಾರೆ ಅಂತ ಅಂದ್ರೆ ತುಂಬಾ ಖುಷಿ ಆಗತ್ತೆ. ಸರ್ ಹೇಳಿ ಸರ್, ಯಾವ ತರ ಸ್ಟಾರ್ಟ್ ಆಯ್ತು ಅಂತ. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅಭಿಷೇಕ್ ಮಾತಾಡ್ತಾ ಇದ್ದೇನೆ, ARP ಕನ್ಸ್ಟ್ರಕ್ಷನ್ಸ್ ಅಂಡ್ ಇಂಟೀರಿಯರ್. ಸರ್ ಆಕ್ಚುಲಿ ನನಗೆ ಚಿಕ್ಕ ಹುಡುಗದಿಂದನೂ ಸ್ವಂತವಾಗಿ ಏನಾದರೂ ಮಾಡಬೇಕು ಅನ್ನೋದು ಒಂದಿತ್ತು. ಒಂದೇ ಒಂದು ಸ್ವಂತ ಕಂಪ್ನಿ ಮಾಡಬೇಕು. ನಾನು ಸಾಯೋ ಅಷ್ಟರಲ್ಲಿ ಆ ಕಂಪ್ನಿಯಿಂದ ಮಿನಿಮಮ್ 1000 ಫ್ಯಾಮಿಲೀಸ್ ಆದ್ರು ಅವರು ನನ್ನ ಕಂಪನಿ ಮೇಲೆ ಡಿಪೆಂಡ್ ಆಗಿ ಅದರಿಂದ ಅವರಿಗೆ ಎಲ್ಲಾ ತರ ಸೌಲಭ್ಯಗಳು ಸಿಗ್ತಿರ್ಬೇಕು. ಒಂದು ಊಟ ತಿಂಡಿನೇ ಆಗ್ಬೋದು. ಸೊ ಒಂದು ಕಂಪನಿ ಅಂದ್ರೆ ಈಗ ನಂದು ARP ಏನಿದೆ ಅದರಿಂದ 1,000 ಜನ ಅನ್ನ ತಿಂತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಅನ್ನೋದು ನನ್ನ ಸತ್ ಮೇಲೂ ಇರಬೇಕು ಅನ್ನೋದು ನನಗೆ ಚಿಕ್ಕ ಹುಡುಗನಿಂದನೂ ಒಂದು ಆಸೆ ಇತ್ತು. ಸೊ ಸಿವಿಲ್ ಏನಕ್ಕೆ ಸರ್ ಚೂಸ್ ಮಾಡಿದೆ? ಸರ್ ನಿಜ ಹೇಳ್ಬೇಕು ಅಂದ್ರೆ ಸಿವಿಲ್ ನ ಚೂಸ್ ಮಾಡಿದ ಮೇನ್ ರೀಸನ್, ನನಗೆ ಸೀನಿಯರ್ಸ್ ಗಳ ಹತ್ರ ಒಪಿನಿಯನ್ ತಗೊಂಡೆ. ಕಂಪ್ಯಾರಿಟಿವ್ ಟು ಎಲ್ಲ ಬೇರೆ ಕೋರ್ಸ್ಗಳು ಕಂಪೇರ್ ಮಾಡಿದ್ರೆ ಸಿವಿಲ್ ಈಸಿ ಇದೆ ಅಂತ ಹೇಳಿದ್ರು. ಮೇಜರ್ ರೀಸನ್ ಸಿವಿಲ್ ಈಸಿ ಅಂತ ತಗೊಂಡೆ. ಬಟ್ ಹೋಗ್ತಾ ಹೋಗ್ತಾ ಏನಾಯ್ತು ಅಂದ್ರೆ, ಚಿಕ್ಕ ಹುಡುಗನಿಂದನೂ ನಂಗೆ ಸ್ವಂತ ಏನೋ ಮಾಡ್ಬೇಕು ಅನ್ನೋದಿತ್ತು. ಸಿವಿಲ್ ಅಲ್ಲಿ ನಾನು 6 ತಿಂಗಳು ಕಳೆಯೋದಕ್ಕಿಂತ ಮುಂಚೆನೆ ನನ್ಗೆ ಅರ್ಥ ಆಗಿದ್ದು, ನನ್ನ ಕನ್ಸ್ಟ್ರಕ್ಷನ್ಸ್ ಎಲ್ಲ ಏನಾದ್ರು ಮಾಡಬೇಕು. ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳ್ತಿದ್ದೆ, ಇದೇ ಒಂದು 5 ವರ್ಷ ಹಿಂದೆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಲಿ ಒಂದು 15,000 ರೂಪಾಯಿ ಸಂಬಳಕ್ಕೆ ಇದ್ರು. ಇವತ್ತು ಅವ್ರದೇ ಆದಂತ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಜರ್ನಿ ಹೆಂಗಿತ್ತು ಸರ್? ಈ ಒಂದು 5 ವರ್ಷ ಪೀರಿಯಡ್ ಇತ್ತಲ್ಲ, ಆ ಒಂದು ಜರ್ನಿ ಹೆಂಗಿತ್ತು ಸರ್? ಆಕ್ಚುಲಿ ನಾನು ಫ್ರಾನ್ಸ್ ಅಲ್ಲಿ ಮಾಸ್ಟರ್ಸ್ ಆಗಿದೆ ನಂದು. ಹೋಗೋಕ್ ಮುಂಚೆನೂ ನಾನು ಏನಾದ್ರು ಮಾಡ್ಬೇಕಂತ ಇತ್ತು. ಒಂದು ಎಕ್ಸ್ಪೋಜರ್ಗೆ ಆ ಟೈಮ್ ಆ ಲೈಫ್ ಡೈರೆಕ್ಷನ್ 2 ವರ್ಷ ಫ್ರಾನ್ಸಿಗೆ ಹೋಗೋ ರೀತಿ ಮಾಡ್ತು. ಫ್ರಾನ್ಸ್ ಅಲ್ಲಿ ಇದ್ದಾಗೂ ನನ್ಗೆ ಗೊತ್ತಿದ್ದು ನಾನು ವಾಪಸ್ ಇಂಡಿಯಾಗೆ ಬರ್ತೀನಿ, ಇನ್ ಸ್ವಂತ ಏನಾದ್ರು ಮಾಡ್ತೀನಿ ಅಂತ ಹೇಳಿ ಬಿಲ್ಡರ್ ಹತ್ರ ಬಿಟ್ಕೊಟ್ರು. ಅವ್ರ ಹತ್ರ ಒಂದು 4 ವರ್ಷ ಕೆಲಸ ಮಾಡಿದ್ದೇನೆ. ಸುಮಾರು 20-25 ಬಿಲ್ಡಿಂಗ್ ಬಿಟ್ಕೊಟ್ಟಿದ್ದೇನೆ. ಆ 4 ವರ್ಷದಲ್ಲಿ ನಾನು ನಮ್ಮ ಬಿಲ್ಡಿಂಗ್ ಅನ್ನೋದಕ್ಕಿಂತ ಜಾಸ್ತಿ ನಂದೇ ಸ್ವಂತ ಮನೆ ಅಂತ ಅನ್ಕೊಂಡು ಪ್ರತಿಯೊಂದು ನನ್ನ ಜವಾಬ್ದಾರಿಯಿಂದ ಕೆಲಸ ನಂದೇ ಓನ್. ಈಗ ನಾನು ಆಲ್ರೆಡಿ ನನ್ನ ಸ್ವಂತ ಆಫೀಸ್ ಓಪನ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ದೆ. ನಾನು ನಮ್ಮ ಬಾಸ್ ಜೊತೆ ಹೋದಾಗ್ಲೂ ನನ್ನ ತಲೆಯಲ್ಲಿ ಇದ್ದಿದ್ದು ದುಡ್ಡು ಅವ್ರು ಹಾಕ್ತವ್ರೆ, ನನ್ನ ಕಂಪನಿ ನಂದು, ಈ ಮನೆ ನಂದೇ ಆಗಿದ್ರೆ ನಾನು ಹೆಂಗ್ ಕೆಲಸ ಮಾಡಿಸ್ಬೇಕು ಅನ್ನೋ ರೀತಿ 2-2.5 ವರ್ಷ ಕೆಲಸ ಮಾಡಿಸ್ದೆ. ಅದೊಂದು ಮೇನ್ ರೀಸನ್ನೇ. ನಮ್ಮ ಬಾಸ್ ಕೆಲಸ ಅನ್ಕೊಂಡು ನಾನು ಯಾವತ್ತೂ ಮಾಡಿಲ್ಲ. ಡೇ 1 ಇಂದ ನಾನು ಲಾಸ್ಟಿಗೆ ಕೆಲಸ ಬಿಡೋ ತನಕನೂ ಅದು ನಂದೇ ಕೆಲಸ, ದುಡ್ಡು ಹಾಕ್ತಿರೋದು ಮಾತ್ರ ನಮ್ಮ ಬಾಸ್. ಅದೊಂದು ಮೈಂಡ್ ಸೆಟ್ ಅಲ್ಲಿ ನಾನು ಕೆಲಸ ಮಾಡಿದ್ದಕ್ಕೆ ಇವತ್ತಿಗೆ 2-2.5 ವರ್ಷ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೇನೆ. ಒಂದು 4 ವರ್ಷ ನಾನೇ ಸ್ವಂತ ಆಫೀಸ್ ಓಪನ್ ಮಾಡಿ 4 ವರ್ಷ ಆಗಿದೆ. ಈ ಆಫೀಸ್ ಓಪನ್ ಮಾಡಿ ಸುಮಾರು 1-1.5 ತಿಂಗಳಾಗಿದೆ ಅಷ್ಟೇ. Woke up late, missed the morning glaze, but the sunlight hits in so many ways. ಬಂದಾಗ ನಾನು ಬಿಡ್ದಿಲ್ಲ ಅಂತ ನಾನು ಎಲ್ಲೂ ಈ ತರ ಡಿಸೈನ್ಸ್ ಆಗ್ಲಿ, ಈ ತರ ಇಂಟೀರಿಯರ್ಸ್ ವರ್ಕ್ ಆಗ್ಲಿ ನಾನು ನೋಡಕ್ ಚಾನ್ಸಸ್ ಇಲ್ಲ. ನಿಮ್ ಪೇಜ್ ನಾನು ನೋಡಿದ್ಮೇಲೆ ನಾನು ತಿಳ್ಕೊಂಡಿದ್ದು. ಸೊ ಈ ತರ ಒಂದು ಇಂಟೀರಿಯರ್ ಡಿಸೈನ್ ಯಾವ ತರ ಐಡಿಯಾ? ಆಕ್ಚುಲಿ ನನಗೆ ಬಂದು ಇಂಟೀರಿಯರ್ಸ್ ಅಂದ್ರೆ ಜಸ್ಟ್ ಮನೆಗೆ ಪ್ಲೈವುಡ್ ತಗೊಂಡ್ ಬಾ, ಪ್ಲೈವುಡ್ ಹಾಕು ಅಂತದಲ್ಲ. ಆ ಮನೆಗೆ ಜೀವ ತುಂಬಬೇಕು. ಮನೆಗೆ ಜೀವ ತುಂಬಬೇಕು ಅಂದ್ರೆ ಮೇನ್ ಇರೋದೇ ಇಂಟೀರಿಯರ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಈ ವಾಲ್ ಪೇಪರ್ ನೋಡ್ಬೋದು.
ಇದ್ರಲ್ಲಿ ಏನಿದ್ದೀನಿ ಆಲ್ಮೋಸ್ಟ್ ಇದೆಲ್ಲ ನಾನೇ. ಈಗ ನಾನು ಚಿಕ್ಕ ಹುಡುಗನಿಂದ ಎಜುಕೇಶನ್ ಏನಿದೆ ಈ ಕಡೆ ಇದೆ, ನನ್ನ ವರ್ಕ್ ಎಕ್ಸ್ಪೀರಿಯನ್ಸ್ ಏನಿದೆ ಆ ಕಡೆ ಇದೆ. ಸೊ ಪ್ರತಿ ಒಂದ್ರಲ್ಲೂ ಆ ಕ್ರಿಯೇಟಿವಿಟಿ ಅನ್ನೋದು ನನಗೆ ಏನೋ ಒಂದಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಒಂಚೂರು ಏನಾದ್ರು ಆಡ್ ಅಪ್ ಮಾಡೋದು, ಅಲ್ಲೇನ್ ಬರ್ಬೋದು. ಫಸ್ಟ್ ಈ ವಾಲ್ ಪೇಪರ್ ಕತೆ ಹೇಳ್ಬಿಡ್ತೇನೆ. ನಂಗೆ ಇಂಜಿನಿಯರಿಂಗ್ ಮುಗಿಯೋ ಟೈಮಲ್ಲಿ ನಾವು ಕೆಲಸಕ್ಕೆ ಅಪ್ಲೈ ಮಾಡ್ಬೇಕಾದಾಗ ರೆಸ್ಯೂಮೆ ಪ್ರಿಪೇರ್ ಮಾಡ್ತಿದ್ವಲ್ಲ, ನನ್ನ ತಲೆಯಲ್ಲಿ ಹೇಗಿತ್ತು ಅಂದ್ರೆ ನಂದು A4 ಸೈಜ್ ಅಲ್ಲಿ ನಂದೊಂದು ಫೋಟೋ, ಈ ಕಡೆಯಿಂದ ಏನೇನೋ ಓದಿದ್ದೀನಿ, ಆ ಕಡೆಯಿಂದ ಏನೇನು ಎಕ್ಸ್ಪೀರಿಯನ್ಸ್ ಇದೆ ಎಲ್ಲ ಮಾಡಿ ಆಫೀಸ್ಗಳು ಕೊಡೋಣ, ಇಂಟರ್ವ್ಯೂಗೆ ಅನ್ನೋ ರೀತಿ ಇತ್ತು. ಅಲ್ಲೆಲ್ಲ ಪ್ರೊಫೆಷನಲ್ ಆಗಿ ಕೇಳ್ತಾರೆ A4 ಸೈಜ್ ಇದೆ, ಫಾಂಟ್ ಇರ್ಬೇಕದು ಅಂತೇಳಿ. ಆ ಟೈಮಲ್ಲಿ ಈ ರೀತಿ ಏನೋ ಒಂದು ನನ್ನ ರೆಸ್ಯೂಮೆ ಮಾಡಬೇಕು ಅಂತ ನನ್ನ ತಲೆಯಲ್ಲಿತ್ತು. ಈಗ ಡಿಗ್ರಿ ಮುಗಿದ್ಮೇಲೆ ಮಾಸ್ಟರ್ಸ್ ಮಾಡೋದಕ್ಕೆ ಹೋದೆ. ಮಾಸ್ಟರ್ಸ್ ಇಂದ ಬಂದ್ಮೇಲೆ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಚಿಕ್ಕಪ್ಪ ನಂಗೆ ಕೆಲಸ ಹುಡ್ಕೋ ಆಪ್ಷನ್ನೇ ಕೊಡ್ಲಿಲ್ಲ. ರೆಡಿ ಇತ್ತು, ಬಂದೆ, ಎಲ್ಲೋ ಒಂದ್ ಕಡೆ ಕೆಲಸ ಸೇರಿಸಿದ್ರು, ಅಲ್ಲೂ ನನ್ನ ರೆಸ್ಯೂಮೆನೂ ಅವ್ರು ಕೇಳಿಲ್ಲ. ಈಗ ನಂದು ಈ ಆಫೀಸ್ ಓಪನ್ ಮಾಡೋ ಟೈಮಲ್ಲಿ ನನ್ನ ಮನ್ಸಿಗೆ ಹೇಗೆ ಬಂತು ಅಂದ್ರೆ, ಓಕೆ ಅದನ್ನ ಮಾಡೋಣ ಅನ್ಕೊಂಡಿದ್ದೆ, ಪೆಂಡಿಂಗ್ ಇತ್ತು, ಏನೋ ಒಂದು ಕ್ರಿಯೇಟಿವಿಟಿ ಇರ್ಲಿ ಅಂತೇಳಿ ಇದನ್ನ ಮಾಡ್ಕೊಂಡಿದ್ದೇನೆ. ಈ ಜಾಗ ಏನಿದೆ ಇದು ಮೋಸ್ಟ್ಲಿ ಒಂದು 2 ರಿಂದ 3 ತಿಂಗಳೊಳಗಡೆ ನಂದು ಪರ್ಸನಲ್ ಸ್ಟುಡಿಯೋ ಇರುತ್ತೆ. ಈಗ ಜನಗಳಿಗೆ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಬಾಯಲ್ಲಿ ಹೇಳೋದಕ್ಕಿಂತ ರೆಪ್ರೆಸೆಂಟೇಷನ್ ಅಲ್ಲಿ ತೋರಿಸಿದ್ರೆ ಚೆನ್ನಾಗಿರುತ್ತೆ.